ಅವಾಗ ನಾರದ ಮಹರ್ಷಿಗಳು ಅಂದ್ರತ್ತ ಇಟ್ಟೆಲ್ಲಾ ಕರ್ಮ ಮಾಡ್ಲಾಕತ್ತಿದೀಪ ಈ ಕರ್ಮ ಮಾಡಿದ್ದು ಇದ್ರ ಪಾಪದ ಫಲ ಹೌದ್ ಏನ್ ನೀ ಒಬ್ಬನ ಉಣ್ತೀವ ಅಲ್ಲ ತಪ್ಪ ಬೇಡ್ರಿ ಸರಿಯಾಗಿ ಹೇಳ್ರಿ ಇದನ್ನ ಯಾತರ ಸಲುವಾಗಿ ಮಾಡ್ತಿ ಯಾರಿಗಾಗಿ ಮಾಡ್ತಿ ಇದನ್ನೆಲ್ಲ ಯಾರ ಸಲುವಾಗಿ ಮಾಡ್ಲಾಕತ್ತಿದಿ ಸತ್ಯ ಈಗ ನಮ್ ಕಿವಿ ಒಂದಿಟ್ಟು ಕಾಡ್ ಹೊಟ್ಟಾಳ್ರಿ ಅಪ್ಪಾಜಿ ಅವ್ರ ಇದನ್ನೆಲ್ಲ ಎದರ ಸಲುವಾಗಿ ಮಾಡ್ಲಾಕತ್ತಿ ಇದರಿಂದ ನಿನಗ ಲಾಭ ಏನೈತಿ ಅವಾಗ ಹೇಳ್ತಾನ ಯಾರು ವಾಲ್ಯ ಕೋಳಿ ಇದರಿಂದ ನನ್ನ ಹೆಂಡ್ರನ್ನ ಮಕ್ಕಳನ್ನ ಸೌಕಾರ ಮಾಡಬಹುದು ಅವ್ರ ಹೊಟ್ಟೆ ತುಂಬಿಸಬಹುದು ಹೆಂಡ್ರು ಮಕ್ಕಳು ಅವ್ರು ಸೌಕಾರ ಆಗ್ತಾರ ನಾ ಬಂದಿರ್ತಂತ ಪಾಲ ಅವ್ರಿಗೆ ಹೋಗ್ತದ ಅವಾಗ ಕೇಳ್ತಾನ ನಾರದ ಮಹರ್ಷಿ ಇದರಿಂದ ಪಾಲದಾಗಿಂದ ಅವ್ರಿಗೆ ಪಾಲ ಹೋಗ್ತದ ಅಂತೆಲ್ಲ ಒಪ್ಕೋತೀನಿ ಖರೆ ಇದ್ರ ಪಾಪದ ಕೂಡ ಹಿಂದಿಲ್ಲ ನಾಳೆ ತುಂಬತದ ಹೌದು ಈ ಪಾಪದಾಗ ನಿನ್ ಹೆಂಡ್ರು ಮಕ್ಕಳು ಪಾಲದಾರ ಆಗ್ತಾರೇನ ಅವಾಗ ಏನ್ ಹೇಳ್ತಾನ್ರಿಪ್ಪ ಅವಾಗ ವಾಲ್ಯ ಕೋಳಿ ಅಂದ ಓ ಮಹರ್ಷಿಗಳಂದವ ಈ ಪಾಪದಾಗ ನಾ ಅಷ್ಟೇ ಅಲ್ಲ ನನ್ನ ಮಕ್ಕಳು ಸುದೆ ಮಕ್ಕಳು ಹೆಂಡ್ರು ಅಲ್ಲ ಅದ ಬೇಕಾವ್ರು ತಿತ್ತಾರಿಲ್ಲ ಓದತ್ತ ನಾವ್ ಓದುದಿಲ್ಲ ತಿತ್ತಾರಿಲ್ಲ ಅವ್ರು ಪಾಲಕ್ಕಾಗಬೇಕು ಇದ್ರಾಗ ಪಾಪದಾಗ ಅವ್ರ ಪಾಲ ಆಗಬೇಕು ಹೌದ್ ಅವಾಗ ನಾರದ ಮರ್ಸೆ ಹುಚ್ಚಪ್ಪ ಅಂದವ ಕೇಳಿ ಬರೋ ಹಾಕೇನಿ ಕೇಳಿ ಬರೋ ಅಂದ ಇದು ನೀ ಹೆಣ್ತಿಂದ ಹೇಳ್ತಾರಲ್ಲ ಏನಂತಿಪ್ಪ ನೀ ಮಾಡಿದ ನೀನ ಉಣ್ಣು ಹೌದಿಪ್ಪ ಹೌದು ನೀ ಮಾಡಿದ ನೀನ ಉಣ್ಣು ಹೌದು ಹೇಳಬ್ಯಾಡ ಯಾರಿಗೆ ಉಂಡುಳದ ಅಗಾಲ ತಮ್ಮ ತೊಳೆದಿಡೋ ನ್ಯಾರಿಗೆ ಉಂಡುಳದ ಅಗಾಲ ತಮ್ಮ ತೊಳೆದಿಡೋ ನ್ಯಾರಿಗೆ ಏ ಹುಚ್ಚ ನಿನ್ನ ಹೆಂಡ್ರು ಮಕ್ಕಳು ನಿನ್ನ ಪಾಪದಾಗ ಪಾಲದಾರ ಆಗವ್ರಿಂದ ಮನಿಗೆ ಹೋಗಿ ಕೇಳ್ಕೊಂಡ್ ಬಾ ಓಲ್ಡ್ ಬಾಕ ಮಾಡಿದ ಲುಚ್ಚ ಅಂದವ ಹೌದು ಏನಂದ ಲುಚ್ಚ ಅಂದತ್ತ ಅವನ ಅಷ್ಟೇ ಅಲ್ಲ ಸತ್ಯದ ಹೌದು ನಾರದ ಮಹರ್ಷಿಗಳ ಕಂಬಕ್ಕೆ ಕಟ್ಟಿ ಹೋಗ್ಯಾನ ಹಂಗೆ ಹೋಗಿಲ್ಲ ನಾರದ ಮಹರ್ಷಿಗಳನ್ನ ಕಂಬಕ್ಕೆ ಕಟ್ಟಿ ಮನೆಗೆ ಹೋಗಿ ತನ್ನ ಮಕ್ಕಳನ್ನ ಕೇಳ್ತಾನ ಏನಂತಿಪ್ಪ ಏ ಮಕ್ಕಳ ನಿಮ್ಮ ಸಲುವಾಗಿ ಕೊಂದನು ಹೊಡೆದನು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಏನ್ ಬೇಕಾದೆಲ್ಲ ತಂದನು ನನ್ನ ಪಾಪದಾಗ ಪಾಲ್ದಾರ ಆಗ್ತೀರೇನ ಇಲ್ಲ ಏನ ಅವಾಗ ಏನ್ ಹೇಳ್ತಾವ್ರಿಪ್ಪ ಹುಡುಗರ ಯಪ್ಪ ಹೊಡೆದವನು ನೀನ ಕೊಂದವನು ನೀನ ಹೌದ್ ಮಕ್ಳು ಬೇಕಂತ ಮಾಡಿದಿ ಆ ಪಾಪದಾಗ ನೀನೇ ಪಾಲ್ದಾರ ನಾವ್ ಬರೋದಿಲ್ಲ ಅಂತ ಹೇಳಿದ್ರು ಇದು ಗಾಬರಿಗೆ ಬಿತ್ತಿರಿ ಇದು ಹೌದ್ರಿಪ್ಪ ಓದ್ರಿ ಹೆಂಡತಿ ಅತ್ತಲ್ಲಿ ಹೆಂಡತಿ ತಲ್ಲಿ ಹೋಗಿ ಕೇಳಾಕೈತು ಏನಂತ ನಿನ್ನ ಸಲುವಾಗಿ ಏನೆಲ್ಲಾ ಮಾಡಿನ ಖರೆ ನನ್ನ ಪಾಪದಾಗ ನೀ ಪಾಲ್ದಾರ ಆಗ್ತೇನ್ ಇಲ್ಲ ಹೌದು ಅವಾಗ ಹೆಂಡತಿ ಅಂದ್ಳು ಹೆಂಡತಿ ಬೇಕಂತ ಮಾಡಿದಿ ಹೌದ್ ನಿನ್ನ ಪಾಪದಾಗ ಪಾಲ ಉಣ್ಣುದಿಲ್ಲ ನಾನಂತೂ ಕೊಡುದಿಲ್ಲ ನಾಂತರ ಕುಡ್ದ ನೀ ಮಾಡಿದ ಪಾಪ ನೀನ್ ಸುತ್ತ ಅಂದ ಕೂಲಿ ಅವಾಗ ಗಾಬರಿಗೆ ಬಿತ್ತಿರಿ ಹೌದ್ ಗುರುಗಳನ್ನ ಹುಡುಕಾಡ್ಕೋತ ಬತ್ತ ಮತ್ತ ಗುಡ್ಗಮಾರ್ದಾಗ ಎಲ್ಲಿ ಕಂಬಕ್ಕೆ ಕಟ್ಟಿದಲ್ಲ ಹೋಗಿ ಹಗ್ಗ ಬಿಚ್ಚಿ ಕೇಳ್ತಾನ ನನ್ನಿಂದ ತಪ್ಪ ಐತಿರಿ ಗುರುಗಳ ಹೌದಲ್ರಿಪ್ಪ ಹೆಂಡ್ರು ಮಕ್ಕಳು ನನ್ನವರು ತನ್ನವರು ನಾವ್ ಮಾಡೋದು ಕಾಯಕ ನಾವ್ ಮಾಡೋದು ಪ್ರಯತ್ನ ಎಲ್ಲಾ ವ್ಯರ್ಥ ಅದರಿ ಗುರುಗಳ ನೀವೇನ್ ಹೇಳ್ತೀರಿ ಹೇಳ್ರಿ ಅದಕ್ಕೆ ಸದಾ ಸಿದ್ಧ ಅದನ್ನ ಅಂದ ಕೂಡಲೇ ಅವಾಗ ಯಾರು ನಾರದ ಮಹರ್ಷಿಗಳು ರಾಮ ಮಂತ್ರವನ್ನು ಜಪ ಮಾಡ್ಲಕ್ಕ ಅವನಿಗೆ ಕೊಟ್ರು ಪುಣ್ಯಾತ್ಮರಿ ಹೌದ್ರಿ ಖರೆ ಇವಂದು ಬಾಯಿ ಕೆಟ್ಟ ಮಾಂಸಾಹಾರಿ ತಿಂದು ಕೆಟ್ಟ ಎಲುವುಗಳನ್ನು ಕಡಿದು ನಾಲಿಗೆ ದಿಪ್ಪಾಗಿತ್ತು ರಾಮ್ ಅಂತಕ್ಕಂತ ಶಬ್ದ ಬಾಯಿಲೆ ಬರ್ಲಿಲ್ಲ ಮರ 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 ಅನ್ಕೋತ ಹೋಗಿ ರಾಮ ರಾಮವಾಗಿ ಪರಿವರ್ತನೆ ಆದ ಮುಂದ ವಾಲ್ಯ ಕೋಳಿಯಾಗಿ ವಾಲ್ಮೀಕಿ ಮಹರ್ಷಿ ಆದ ರಾಮಾಯಣ ಹುಟ್ಟುಕಿತ ರಾಮಾಯಣ ಹುಟ್ಟುಕಿತ ಮೊದಲನೇ ಮಾದರ ಬದಲ ಚರಿತ್ರೆಯನ್ನು ಬರೆದಿಟ್ಟ ಅವ ಬರೆದಿತ್ತಂತಾನೆ ಅವಂದು ಚರಿತ್ರೆ ಆಗ್ಯದ ಪುಣ್ಯಾತ್ಮರೇ ಖರೆ ನೀವೆಲ್ಲಿದ್ದೀರಿ ಕರ್ಮದವರು ಸಾಧ್ಯ ಇಲ್ಲ ಇನ್ನ ಪ್ರಾರಬ್ಧ ಹನಿಬಾರ್ದಾಗಿಂದ ಯಾರಿಗೆ ತಪ್ಪುದಿಲ್ಲ ಕ್ಯಾಲಿ ಆಡಿಂದ ಅಚ್ಚ ಒಂದು ಕ್ಯಾಲಿ ಆಡುನು ಅದ್ರ ಬದಲು ಮುಂದೆ ಪ್ರಾರಬ್ಧದ ಬದಲು ಮಾತಾಡೋದದ ನಮ್ಮ ಯಾರು ನಮ್ಮ ರಾಹುಲ್ ಮಾಸ್ತರ್ ಅವ್ರು ಇರ್ಲಿ ಮಾತಾಡತ್ತಾರ ಬಹಳ ಸಂತೋಷ ಅದ ಅವ್ರು ಹೇಳಿದ್ರು ನಿಮ್ಮ ಲಂಕಾ ಸುಡವ್ ನಾನು ಅತ್ತ ನಮ್ಮ ಲಂಕಾ ಸುಡವ್ ನಾನ ಅತ್ತ ಲಂಕಾ ಸುಡವ್ರಿ ಹೌದ್ ಇವ್ರ ನಾವು ಹತ್ತಿದ್ವಿ ಕರೆ ಬ್ಯಾರೆ ಬೇಡ ಬರ್ರಿ ಇರ್ಲಿ ದಗದಿಲ್ಲ ಬೇಡ ಬರ್ರಿ ಇರ್ಲಿ ಇನ್ನೊಂದ್ ಹೇಳಿದ್ರು ನೀವೆಲ್ಲಾರು ಕೇಳಿರಿ ನೀವು ನನ್ನ ಜೋಡಿ ಮಾತಾಡ್ಬೇಕಾಗಿತ್ತಂದ್ರ ಹುಟ್ಟಿಗಿ ಸಿವಿಲ್ ಇಂಜಿನಿಯರ್ ಅದ ಅನ್ನೋದು ನಿಮಗ್ ತಿಳಿಯಾಗ ತರಕಿರ್ಬೇಕತ್ತ ಸಿವಿಲ್ ಇಂಜಿನಿಯರ್ ಶಿವಲ್ ನಾ ಕೇಳ್ತೀನಿ ನೀವ್ ಇಲ್ಲೆಲ್ಲಾ ಹಿರಿಯರ್ ಕೂತಿರ್ ತತ್ವ ಜೀವಿಗಳ ನಾವೊಂದ್ ಮಾತಾಡ ನಾವ್ ಅನ್ಪಡದ ನಾ ಹತ್ರ ಸಾಲಿ ಕಲ್ತಿಲ್ರಿ ನಾ ಹತ್ರ ಸಾಲಿ ಕಲ್ತ್ರಿ
ಇವ್ರ ಏನು ಸಿವಿಲ್ ಇಂಜಿನಿಯರ್ಗಳು, ಹೌದ್ ಇವ್ರ PSIಗಳು, ISIಗಳು, ಸಾಲಿ ಮಾಸ್ತರ್ಗಳು, ಇವ್ರ ಏನದಾರ್ಲೆ ನಿಮ್ಗೆಲ್ಲರಿಗೂ ಹೇಳ್ತೀನಿ, ಸಾಲಿ ಕಲಿಲಾರ್ದವ್ರು ಪಕ್ಕಾ ರೈತರು. ಇಲ್ಲೇನ್ ಕೂತೀರ ನೀವು? ಪಕ್ಕಾ ರೈತರು. ನಿಮ್ಮ ತಾಯಿ ತಂದ್ರ ಬಂಗಾರದಂಗ ನೋಡ್ಕೊಂಡ್ರಿ. ಇಂತ ಸಿವಿಲ್ ಇಂಜಿನಿಯರ್ಗಳು ಏನ್ ಮಾಡ್ಯಾರ? ಅನಾಥಾಶ್ರಮದಾಗ ತಾಯಿ ತಂದಿನ ಬಿಟ್ಟು ಬಂದಾರ. ಹಡದ ತಾಯಿ ತಂದಿನ ಅನಾಥ ಆಶ್ರಮದಾಗ ಬಿಟ್ಟಾರ, ತಾಯಿನ ಆಶ್ರಮದಾಗ ಬಿಟ್ಟಾರ, ನಾಯಿ ತಂದು ಮನ್ಯಾಗ ಸಾಕ್ಯಾರ, ಹೊರಗ್ ತಿತ್ತಾರ, ಒಳಗ್ ಹೋಗಿತಾರ. ಇವ್ರು ವಿಚಾರ ಮಾಡ್ರಿ. ಇವು ಏನಿಲ್ಲ ಎಲ್ಲ ಕೂತಾವ ನೋಡಿ. ಇವು ಪಕ್ಕಾ ಇಂಜಿನಿಯರ್ಗಳು. ಇವು ತಲೆಯಾಗಿರ್ಲಿ ನಿನಗೆ. ಇವು ಒಳಗ್ ತಿತ್ತ ಹೊರಗ್ ಹೋಗಿತಾವ. ಹೌದ್ ಅವು ಹೊರಗ್ ತಿತ್ತಾವ್ ಒಳಗ್ ಹೋಗಿತಾವ್. ಖರೆ ಪುಣ್ಯಾತ್ಮರೇ, ಹೌದು ನೀವು ಸಿವಿಲ್ ಇಂಜಿನಿಯರ್ ಅಂತ ಹೇಳ್ತಿ. ಖರೆ ಹೌದ್ ನಿಮಗೊಂದು ಮಾತು ಹೇಳ್ತೀನಿ. ನಿಮ್ಗೆ ಇಂಜಿನಿಯರ್ ಸಾಲಿ ಕಲಿಲಾರ್ದವ ಗುಡ್ಡಗವಾರದಾಗ ದಾರಿ ತೋರಿಸಿದವದಾನ. ಸರ್ ಇಂಜಿನಿಯರ್ ಮಾಡಿದವ್ರೆ ಇಲ್ಲಿ ಕೇಳಿಲಿ, ಹೌದ್ ನಾ ಕೇಳ್ತೀನಿ. ಏನಿಪ್ಪ? ಸಾಲಿ ಕಲಿಲಾರ್ದವ ಗುಡ್ಡಗವಾರದಾಗ ದಾರಿ ತೋರಿಸಿದವದಾನ. ಹೌದಾ? ಸಾಲಿ ಕಲಿಲಾರ್ದವ ಗೊಬ್ಬರ ಡಿಕ್ಕ್ಯಾಗ ಲಿಂಗ ತೋರಿಸಿದವದಾನ. ಹೌದಾ? ಸಾಲಿ ಕಲಿಲಾರ್ದವ ಹುಲಿಜಂತಿ ಗ್ರಾಮದಾಗ ಮುಂಡಾಸು ಪದವಿ ಪಡೆದವದಾನ. ಹೌದಿಪ್ಪ. ನಿಮ್ಮವ್ರು ಯಾರು ಸಾಲಿ ಕಲ್ತವ್ರು ಮುಂಡಾಸು ಪಡೆದಿರೋ, ಏನ್ ದಾರಿ ಕಂಡು ಹಿಡಿದ್ರು, ಏನ್ ಲಿಂಗ ಕಂಡು ಹಿಡಿದ್ರು, ಏನ್ ಕಂಡು ಹಿಡಿದ್ರಿ? ಯಾನು ಕುಚ್ ಬಿ ನೈ, ಯಾನು ಕೊಂಡ್ ಹಿಡಿದಿಲ್ಲ ಇವ್ರು. ಬರೇ ಸುಮ್ಮ ನಾ ಸಿವಿಲ್ ಪೊಲೀಸ್ ಅದನಿ, ನಾ ಸಿವಿಲ್ ಇದನ್ನದನಿ, ಬರೇ ಸಿವಿಲ್ ಅಲ್ಲ, ನಿಂದ ನಡೆಯುದಿಲ್ಲ. ಯಾಕಂತ ಹೇಳ್ತಾರ? ರೈತ. ಅವ್ ಏನ ಅದೇ ರೈತ ಬರಲ್ಲಲ್ರಿ. ರೈತ ಅಲ್ಲ, ಅಲ್ಲಿ ಬರ್ದಿಂತ ಅಲ್ಲಿ ಬೇಕಾರೆ ಹೇಳತ್ತೀನಿ ನಿನ್ಗೆ ಹಾಡ ಅದ. ಏನ್ರಿಪ್ಪ ಅದು? ರೈತ ಅಂದ್ರೆ ಏನ್ ಅನ್ನೋದು ಮೊದಲು ತಿಳಿಯಾಗಿರ್ಬೇಕು. ಬೇಕಲ್ರಿ. ಇವ್ ಸಿವಿಲ್ ಇಂಜಿನಿಯರ್ ಹೇಳಿದ ಮೊದಲಿಗೆ ಬಂದ ಕೂಡ್ಲೆ ಏ ನೀವು ಯೂಟ್ಯೂಬ್ದವ್ರು ಬಂದ್ ಮಾಡಿ ಹೇಳ್ರಿ ಅವ್ನ ಮಾಡ್ಕೋಬೇಡ್ರಿ ಹೇಳ್ರಿ. ಇಲ್ಲಿ ಕೇಳ್ರಿ, ರೈತರಂದ್ರೆ ಏನು? ಸಾಲಿ ಕಲಿಯವ್ರ ತತ್ವ ಏನದ? ಅನ್ನ ಹಾಕುವ ಅನ್ನದಾತಗ ಅನ್ಯಾಯ ಮಾಡಬೇಡರಿ, ಬೆಳೆದಂತ ಅನ್ನ ಹಾಕುವ ಅನ್ನದಾತಗ ಅನ್ಯಾಯ ಮಾಡಬೇಡರಿ, ನೀವು ಸಗಣಿ ತಿಳ್ತಿರೇನ್ರಿ, ನೀವು ಸಗಣಿ ತಿಳ್ತಿರೇನ್ರಿ. ಅನ್ನ ಹಾಕುವ ಅನ್ನದಾತಗ ಅನ್ಯಾಯ ಮಾಡಬೇಡರಿ, ನೀವು ಸಗಣಿ ತಿನ್ನತಿರೇನ್ರಿ, ನೀವು ಸಗತಿ ತಿನ್ನತಿರೇನ್ರಿ. ಬಸವರಾಜ ಏನ್ರಿಪ್ಪ? ಯಾಕತ್ ಕೇಳು. ಸಾಲಿ ಕಲಿಲಾರ ರೈತ ನಿಮ್ಗ ನಾನು ಹೊಸ ಹಾಡ ಬರ್ದನ ನಿಮ್ಗ್ ತ್ರಾಸ ಆಗ್ಲಿಕ್ಕೆ. ಹೌದ್ರಿಪ್ಪ. ಹೇಳ್ತಾರಲ್ಲ, ಅನ್ನ ಹಾಕುವ ಅನ್ನದಾತಗ ಅನ್ಯಾಯ ಮಾಡಬೇಡ್ರಿ, ಬೆಳೆದಂತ ಬೆಳೆಯ ರೈತ ಕೊಡಲಿಕ್ಕಂದ್ರೆ ಸಗಣಿ ತಿಂತೀರಿ. ನೀವು ಉತ್ತಿ ಬಿತ್ತಿ ಬೆಳೆದ ಬೆಳೆಯ ಅನ್ನ ಕೊಡಲಿಕ್ಕಂದ್ರೆ ನೀವು ಸಗಣಿ ತಿಂತೀರೇನ್ರಿ. ನೇಗಿಲ ಹೊತ್ತ ನೇಗಿಲ ಯೋಗಿಗೆ ಬೆಲೆ ಇಲ್ಲದಾತ್ರಿ, ಹಗಲು ರಾತ್ರಿ ಉಪವಾಸ ವನವಾಸ ರೈತ ದುಡಿತಾನಲ್ರಿ. ದೇಶದ ಬೆನ್ನೆಲುಬು ಈ ನಮ್ಮ ರೈತನ ಯಾವತ್ತೂ ಮರಿಬೇಡ್ರಿ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಎಂಬುದು ಯಾವತ್ತೂ ಮೇಲೈತ್ರಿ. ಹಾಳಾಗಿ ದುಡಿದು ಅರಸಾಗಿ ಉಣ್ಣವ ಬಿಳಸಬಾಳ ರೈತ ಹೊಟ್ಟೆ ತುಂಬಾ ಕಣ್ಣು ತುಂಬ ನಿದ್ದಿ ಮಾಡವ 3 ಹೊತ್ತ. ಅದಕ್ಕೆ ಇರ್ಲಿ ಒಂದು ಕ್ಯಾಲಿ ಹಾಡಿ ಪ್ರಾರಂಭದ ಬದಲು ಮಾತಾಡೋದು. ಸಮಯ ಎಲ್ಲ ಶಾಂತಿ ಕಾಪಾಡೋದು ತಮ್ಮಲ್ಲಿ ವಿನಂತಿ.